ಒಂದು ದೊಡ್ಡದಾದಂತಹ ಅರಣ್ಯ, ಮರಗಳು ತುಂಬಿ ಆಕಾಶವೇ ಕಾಣುವುದಿಲ್ಲವಾಗಿತ್ತು. ಅಂತಹ ಅರಣ್ಯದಲ್ಲಿ ಒಂದು ಮರಕ್ಕೆ ತುಂಬ ಸಂಪಿಗೆ ಹಣ್ಣು ಆಗಿತ್ತು. ಎತ್ತರದಲ್ಲಿ ಸಂಪಿಗೆ ಹಣ್ಣು ಆಗಿವೆ. ಅದೇ ದಾರಿಯಲ್ಲಿ ಬಂದಂತಹ ಭಾನುಗೆ ಹಣ್ಣುಗಳನ್ನು ತಿನ್ನೋಣ ಎನಿಸಿತು. ದೂರ ಹೋಗತಕ್ಕಂಥವನು ಅಪರೂಪಕ್ಕೆ ಹಣ್ಣುಗಳು ಗೊಂಚಲಾಗಿ ಮೇಲೆ ಕಾಣ್ತಾ ಇವೆ. ಏನನ್ನು ಮಾಡಬೇಕು? ಓಡಿದ ಭುವಿಯ ಮನೆಗೆ ಹೋದ. ಭುವಿಯ ಅಂದರೆ ಅವನಿಗೆ ಸ್ವಲ್ಪ ಪರಿಚಯ, ಗೆಳೆತನವೂ ಸ್ವಲ್ಪ ಇತ್ತು. ಅವನಿಗೆ ಹೇಳಿದ, ನೋಡೋ ಭುವಿ, ಅರಣ್ಯದಲ್ಲಿ ಒಂದು ಮರಕ್ಕೆ ತುಂಬ ಸಂಪಿಗೆ ಹಣ್ಣು ಆಗಿದೆ. ನೀನು ನನಗೆ ಸಹಾಯ ಮಾಡಬೇಕು. ಇಬ್ಬರೂ ಕೂಡಿ ಹಣ್ಣನ್ನು ಕೀಳೋಣ. ಮರ ಹತ್ತುವುದು ಕಷ್ಟ ಆಗ್ತದೆ. ಒಂದು ಏಣಿಯನ್ನು ಮಾಡಿ ನಾವು ಅಲ್ಲಿ ಹತ್ತಬೇಕು ಎಂಬುದಾಗಿ ಹೇಳಿದ. ಭುವಿ, ಓಹೋ, ಗೆಳೆಯನಿಗೆ ಹಣ್ಣು ಬೇಕಾಗಿದೆ, ತಾನೂ ತಿನ್ನೋಣ, ಇಬ್ಬರೂ ಕೂಡಿ ತಿನ್ನೋಣ ಅಂಥೇಳಿ ಇಬ್ಬರೂ ಕೂಡ ಬಂದರು. ಅಲ್ಲಿ ಇದ್ದಂಥ ಒಂದೆರಡು ಬಿದಿರುಗಳನ್ನು ಆರಿಸಿದರು. ಕಷ್ಟಪಟ್ಟು ಬಿದಿರಿನ ಏಣಿಯನ್ನು ಮಾಡಿ ಇಬ್ಬರೂ ಆ ಸಂಪಿಗೆ ಮರವನ್ನು ಏರಿದರು. ಹಣ್ಣನ್ನು ತಿಂದರು. ಅಷ್ಟರಲ್ಲಿ ಭಾನು ಹಣ್ಣನ್ನು ಮೊದಲೇ ತಿಂದಿದ್ದ. ಪಟಪಟ ಎಂದು ಕೆಳಗೆ ಇಳಿದೇ ಬಿಟ್ಟ. ಭುವಿ ಮೇಲೆ ಇದ್ದದ್ದನ್ನು ನೋಡಲಿಲ್ಲ. ಅವನ ಬಗ್ಗೆ ಅವ ಇದ್ದದ್ದು ಗೊತ್ತಿದ್ದರೂ ಸಹಿತ ಕೆಳಗಿಳಿದು ಏಣಿಯನ್ನು ದೂಡಿಬಿಟ್ಟ. ಯಾಕೆಂದರೆ ಭುವಿ ಇಳಿಯುವುದಕ್ಕೆ ಕಷ್ಟ ಆಗಲಿ ಅಂಥೇಳಿ. ಭುವಿ ಕೂಗಿಕೊಂಡ, ಅಯ್ಯೋ ಮಾರಾಯ, ಇಬ್ಬರು ಕೂಡಿ ಮಾಡಿದ್ದೇವೆ, ಯಾಕೋ ಏಣಿಯನ್ನು ತೆಗೆದರೆ ನಾ ಹೇಗೆ ಇಳೀಲಿ? ನೀ ಹೇಳಿದ ಕಾರಣದಿಂದೇ ನಾ ಬಂದನಲ್ಲೋ ಇಲ್ಲಿ ಅಂತ ಅತ್ಯಂತ ವಿನಯದಿಂದ ಕೇಳಿದ ಅವ. ಆದರೆ ಭಾನುಗೆ ಸ್ವಲ್ಪ ಕೆಟ್ಟ ಗುಣ ಇತ್ತು. ಅವನು ಇಲ್ಲ ತಿನ್ನು ನೀನು ಅಂತ ಹೇಳಿ ಸಾಕಷ್ಟು ತಾನು ಹಣ್ಣನ್ನು ತಿಂದವನು ಮನೆಗೆ ಓಡತೊಡಗಿದ. ಅಷ್ಟರಲ್ಲಿ ಅಲ್ಲಿ ಒಂದು ಬಂದಂತಹ ಚಿರತೆ ಅವನನ್ನು ಭಾನುವಿನ ಮೇಲೆ ಬಿದ್ದು ಕಚ್ಚಿತು. ಕೂಗಿದ, ಇಲ್ಲ, ಹೊತ್ತುಕೊಂಡೇ ಹೋಯ್ತದು. ಆ ಕೂಗಿಗೆ ಸುತ್ತಲೂ ಇದ್ದಂತಹ ಜನರು ಓಡಿ ಬಂದರು. ಎಲ್ಲೋ ಇದ್ದಂಥವರು, ಎಲ್ಲೋ ಬಂದಂಥವರು 7-8 ಮಂದಿ ಅಲ್ಲಿ ಸೇರಿದರು. ನೋಡಿದರೆ ಭುವಿ ಸಂಪಿಗೆ ಮರದ ಮೇಲಿದ್ದಾನೆ, ಇಳಿಲಿಕ್ಕಾಗ್ತಾ ಇಲ್ಲ. ಅವನನ್ನು ಇಳಿಸಿದರು. ಆಗ ಹೇಳಿದ, ಭಾನುವಿನ ಪರಿಸ್ಥಿತಿಯನ್ನು ಅವನು ಹೇಳಿದ. ಅಯ್ಯೋ ಅಂಥೇಳಿ ಅವರೆಲ್ಲ ಅವನನ್ನು ಹುಡುಕೋಣ ಅಂಥೇಳಿ ಓಡಿದರು. ಇದು ಒಂದು ಕತೆ. ಯಾರಿಗೂ ಮೋಸವನ್ನು ಮಾಡಬಾರದು. ಭಾನು ಭುವಿಯನ್ನು ಹೋಗಿ ಕರೆದುಕೊಂಡು ಬಂದು ಅವನಿಂದ ಸಹಾಯವನ್ನು ಪಡೆದು ನಂತರ ಮೋಸ ಮಾಡಿದ. ಇಬ್ಬರೂ ತಿಂದಾಗಿದೆ. ಅವನು ಇಳಿಯುವವರೆಗೆ ನೋಡಿ ಏಣಿಯನ್ನು ಸಾವಕಾಶವಾಗಿ ಅವನು ಇಳಿಯುವ ಹಾಗೆ ಮಾಡಿ ಬಂದಿದ್ದರೆ ಇಬ್ಬರು ಗೆಳೆತನ ಹೆಚ್ಚಿಗೆ ಆಗ್ತಿತ್ತು, ಅವರ ಗೌರವವು ಹೆಚ್ಚಿಗೆ ಆಗ್ತಿತ್ತು. ಒಳ್ಳೆಯ ಗುಣ ಮಕ್ಕಳು ಹೊಂದಿರಬೇಕು ಅಂತ ಹೇಳ್ತಾ ಇಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಮೋಸದ ಗುಣಗಳನ್ನು, ಕಪಟವನ್ನು ಮಕ್ಕಳು ಈಗಿಂದಲೇ ತ್ಯಜಿಸಬೇಕು, ಬೆಳೆಸಿಕೊಳ್ಳಬಾರದು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.